ನಮಸ್ಕಾರ. ಸಹಸ್ರನಾಮ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವಿಷ್ಣು ಸಹಸ್ರನಾಮದಲ್ಲಿ ತುಂಬ ಟಫೆಸ್ಟ್ ಅನ್ನೋ ಒಂದು ಸ್ಟ್ಯಾಂಜಾ ಜೊತೆ ಬಂದಿದ್ದೀನಿ. ತುಂಬ ಜನರ ಬಾಯಲ್ಲಿ ಕೇಳಿದ್ದೀನಿ, ಅಪ್ಪ ಎಲ್ಲ ಓದ್ತೀನಿ ವಿಷ್ಣು ಸಹಸ್ರನಾಮ, ಹೆಂಗೋ ಕಷ್ಟಪಟ್ಟು ಕಲ್ತಿದ್ದೀನಿ, ಬಟ್ ಇದೊಂದು ಸ್ಟ್ಯಾಂಜಾ ಯಾಕೋಪ್ಪ ನಂಗೆ ತುಂಬ ಕಷ್ಟ ಆಗ್ತಾಯಿದೆ. ಹೇಳ್ತಾ ಈ ಸ್ಟ್ಯಾಂಜನ್ನು ರಾಗಬದ್ಧವಾಗಿ ಆಡುವಾಗ ನಮಗೆ ಪ್ರನೌನ್ಸಿಯೇಷನ್ ಬರ್ತಾನೇ ಇಲ್ಲ, ನಾಲ್ಗೆ ತಿರುಗ್ತಾ ಇಲ್ಲ, ಪರ್ಫೆಕ್ಟಾಗಿ ಇಲ್ಲಿ ನಮಗೆ ಬರ್ತಾ ಇಲ್ಲ ಅನ್ನೋದು ನಾನು ತುಂಬ ಜನರ ಬಾಯಲ್ಲಿ ಕೇಳಿದ್ದೀನಿ. ಹಾಗಾಗಿ ನಿಮಗೆ ಸ್ವಲ್ಪ ಕನ್ಕ್ಲೂಷನ್ನ ಕ್ಲಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹಾಗೆ ನಿಮ್ಗೆ ಯಾವುದಾದ್ರೂ ಸ್ಟ್ಯಾಂಜ ತುಂಬ ಟಫ್ ಆಗ್ತಿದೆ ಮೇಡಮ್, ಇದು ಬರ್ತಾ ಇಲ್ಲ, ಇದನ್ನು ಇನ್ನೊಂದು ಸಲ ಹೇಳ್ಕೊಡಿ ಅನ್ನೋದಾದರೆ 100% ನೀವು ಕಮೆಂಟ್ ಮಾಡಿ, ನಾನು ಆ ಸ್ಟ್ಯಾಂಜನ್ನು ಇನ್ನೊಂದು ಸಲ ನಿಮಗೆ ರಿವೈಸ್ ಮಾಡಿ ಇನ್ನೂ ಸ್ವಲ್ಪ ಪರ್ಫೆಕ್ಟಾಗಿ ನಿಧಾನಕ್ಕೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಹಾಗಿದ್ರೆ ಕಮೆಂಟ್ ಮಾಡಿ ಈಗಲೇ. ಬನ್ನಿ ಸ್ಟಾರ್ಟ್ ಮಾಡೋಣ. ಯಾವುದು ಆ ಸ್ಟ್ಯಾಂಜ ಅಂದರೆ ಇದೆ ಅಥ ಧ್ಯಾನಂ. ಈ ಸ್ಟ್ಯಾಂಜ ಎಲ್ರಿಗೂ ತುಂಬ ಕಷ್ಟ ಅಂತಾರೆ, ಯಾಕಂದರೆ ಹೇಳಿದ್ನಲ್ಲ ಪ್ರನೌನ್ಸಿಯೇಷನ್ ಮಾಡುವಾಗ ತುಂಬ ರಾಗಬದ್ಧವಾಗಿ ಆಡುವಾಗ ಇದರಲ್ಲಿ ತುಂಬ ಎಲ್ಲಿ ತಪ್ಪಾಗುತ್ತೋ ಅನ್ನೋ ಭಯ ಬೇರೆ. ಶ್ಲೋಕ ಅಲ್ವಾ, ಎಲ್ಲೂ ತಪ್ಪಾಗಬಾರ್ದು, ಪರ್ಫೆಕ್ಟಾಗಿ ರಾಗಬದ್ಧವಾಗಿ ಆಡಬೇಕು ಅನ್ನೋದು ಯಾರಿಗಾದರೂ ಇರುತ್ತೆ. ಹಾಗಾಗಿ ನಾನು ಇವತ್ತು ಈ ಸ್ಟ್ಯಾಂಜ್ ಜೊತೆ ಬಂದೆ. ನೋಡಿ ಹೇಳ್ತೀನಿ, ಒಂದು ಸಲ ನಾನು ಇದನ್ನು ರಾಗಬದ್ಧವಾಗಿ ಈ ಸ್ಟ್ಯಾಂಜನ್ನು ಪಾರಾಯಣ ಮಾಡ್ತೀನಿ. ಒಂದು ಸಲ ನೋಡ್ಕೊಳ್ಳಿ. ಕ್ಷೀರೋದನ್ವತ್ ಪ್ರದೇಶಿ ಶುಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ ಮಾಲಾ ಕ್ಲುಪ್ಪಾಸ್ತನಸ್ತಸ್ಫಟಿಕಮಣಿ ನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ ಶುಭ್ರೈರಭ್ರೈರಧಭ್ರೈ ರೂಪರಿ ವಿರಚಿತೈರ್ಮುಕ್ತಪೀಯೂಷವಶ್ರೈಃ ಆನಂದೀನ ಪುನಿಯಾದರಿನಲಿನಗದಾಶಂಖ ಪಾಣಿರ್ಮುಕುಂದಃ ಭೂಪಾದವ್ಯಸ್ಯ ನಾಭಿರ್ವ್ರಿಯದ ಸುರನಿಲಶ್ಚಂದ್ರಸೂರ್ಯ ಉಚ್ಚನೇತ್ರೇ ಕರ್ಣಾವಾಶಾ ಶಿರೋ ದ್ಯೌರ್ಮುಖಮಭಿ ದಹನೋ ಯಸ್ಯ ವಾಸೋಯಮಬ್ಧಿಃ ಅಂತಸ್ಥಂ ಯಸ್ಯ ವಿಶ್ವಂ ಸುರನರ ಖಗಗೋ ಭೋಗಿ ಗಂಧರ್ವದೈತ್ಯೈಃ ಚಿತ್ರಂ ರಮ್ಯತೆ ತಂ ತ್ರಿಭುವನವಪುಷಂ ವಿಷ್ಣುಮೀಶಂ ನಮಾಮಿ. ಇಷ್ಟಿದೆ. ಈ ಸ್ಟ್ಯಾಂಜ ಆ್ಯಕ್ಚುಲಿ ಕಷ್ಟ ಇದೆ. ಕಲಿತಾ ಪ್ರಾಕ್ಟೀಸ್ ಆಗ್ತಾ ಈಸಿ ಆಗುತ್ತೆ. ಬಟ್ ಈಗ ಕಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಒನ್ಸ್ ರಿವೈಸ್ ಮಾಡಿ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನೋಡಿ, ಕ್ಷೀರೋ ಹೇಗೆ ತೊಗೋಬೇಕು ಅನ್ನೋದು ಹೇಳ್ಕೊಡ್ತೀನಿ. ಆಲ್ರೆಡಿ ಲೈನ್ಸ್ ಹಾಕಿ ನೀವು ಆಲ್ರೆಡಿ ಕಲ್ತಿದ್ದೀರಾ ಅಲ್ವಾ. ಯಾರು ಈಗ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಲೈನ್ಸ್ ನೋಡಿಕೊಂಡು ನೀವೇ ಲೈನ್ಸ್ ಹಾಕ್ಕೊಳ್ಳಿ. ಪ್ರನೌನ್ಸಿಯೇಷನ್ ಕೂಡ ನಿಮ್ಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಕ್ಷೀರೋ ದನ್ವತ್ ಪ್ರದೇಶೇ ಶುಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ. ನೋಡಿ, ಮೌಕ್ತಿಕಾನಾಂ. ಈಗ ಈ ಲೈನ್ನ ರಾಗಬದ್ಧವಾಗಿ ಆಡೋಣ. ಕ್ಷೀರೋ ದನ್ವತ್ ಪ್ರದೇಶೇ ಶುಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ. ಇನ್ನೊಂದು ಸಲ ನನ್ನ ಜೊತೆನೆ ಬನ್ನಿ. ಕ್ಷೀರೋ ದನ್ವತ್ ಪ್ರದೇಶೇ ಶುಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ. ಹೀಗೆ ನಿಧಾನವಾಗಿ ನಿಮಗೆ ಎಷ್ಟು ಸಲ ಪ್ರಾಕ್ಟೀಸ್ ಮಾಡಬೇಕು ಅನಿಸುತ್ತೋ ಅಷ್ಟು ಸಲ ಪ್ರಾಕ್ಟೀಸ್ ಮಾಡಿ. ಡಿಪೆಂಡ್ ಅಪಾನ್ಸ್ ಯುವರ್ ಟೈಮ್. ಇಟ್ಸ್ ವಿಲ್ ಟೇಕ್ ಹಾರ್ಡ್ಲಿ 10 minutes ಆರ್ 15 minutes ಅಷ್ಟು ಟೈಮ್ ನಾವು ಕೊಡ್ಬೋದು ಅಲ್ವಾ. ನನ್ನ ಪ್ರಕಾರ ಕೊಡ್ಬೋದು. ಸೀರಿಯಲ್ಸ್ ನೋಡ್ತೀವಿ, ಮೂವಿ ನೋಡ್ತೀವಿ, ಯಾರ ಜೊತೆ ನಾನು ಈಗ ವಿಷ್ಣು ಸಹಸ್ರನಾಮ ಕಲಿಸುವಾಗಿಂದನೂ ಹೇಳ್ತಾ ಇದ್ದೀನಿ, ಯಾರ ಜೊತೆ ನಾವು ಫೋನಲ್ಲಿ ಮಾತಾಡ್ತೀವಿ, ಎಷ್ಟೆಷ್ಟೋ ಟೈಮ್ನ ಸ್ಪೆಂಡ್ ಮಾಡ್ತೀವಿ, ತುಂಬ ಇಷ್ಟಪಟ್ಟು ಕಲಿತಾ ಇದ್ದೀವಿ ಅನ್ನುವಾಗ 15 minutes ಸ್ಪೆಂಡ್ ಮಾಡೋದ್ರಲ್ಲಿ ಏನಿದೆ ಅಲ್ವಾ. ಈಗ ಈ ಲೈನ್ ಆಯ್ತಲ್ವಾ, ನೆಕ್ಸ್ಟ್ ಲೈನ್ಗೆ ಹೋಗೋಣ ಬನ್ನಿ. ಮಾಲಾ ಕ್ಲುಪ್. ನೋಡಿ, ಮಾಲಾ ಕ್ಲುಪ್ ತಾ, ಇಲ್ಲಿ ತಾ ಮಾತ್ರ ಪ್ರನೌನ್ಸ್ ಮಾಡಬೇಕು. ಮಾಲಾ ಕ್ಲುಪ್ತ ಸನಸ್ಥ ಹೇಗೆ ಬರುತ್ತೆ ನೋಡಿ. ಮಾಲಾ ಕ್ಲುಪ್ತ ಸನಸ್ಥ ಸ್ಫಟಿಕಮಣಿ ನಿಭೈರ್ ಮೌಕ್ತಿಕೈ ಮಂಡಿತಾಂಗಃ.
ಕ್ಲಿಯರ್ ಅಲ್ವಾ? ಇನ್ನೊಂದು ಸಲ ನನ್ನ ಟ್ರೈಪಾಡ್ ಅಷ್ಟೊಂದು ಚೆನ್ನಾಗಿಲ್ಲ, ಕಂಪ್ಲೀಟಾಗಿ ಕವರ್ ಆಗ್ತಾ ಇಲ್ಲ ಇದು ಸ್ಟ್ಯಾಂಜಾ. ಒಂದು ನಿಮಿಷ ಸರಿ ಮಾಡಿಬಿಡೋಣ. ಈಗ ರಾಗಬದ್ಧವಾಗಿ ಹಾಡೋಕ್ಕೆ ಟ್ರೈ ಮಾಡೋಣ, ನಿಧಾನವಾಗಿಯೇ. ಮಾಲಾ ಕ್ಲುಪ್ತಾಸನಸ್ಥ ಸ್ಫಟಿಕಮಣಿ ನಿಭೈ ಮೌಕ್ತಿಕೈ ಮಂಡಿತಾಂಗಃ. ಇನ್ನೊಂದು ಸಲ. ಮಾಲಾ ಕ್ಲುಪ್ತಾಸನಸ್ಥ ಸ್ಫಟಿಕಮಣಿ ನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ. ಈಗ ಮಾಲಾ ಕ್ಲುಪ್ತಾಸನಸ್ಥ ಸ್ಫಟಿಕಮಣಿ ನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ. ಬರ್ತಾ ಇದೆ ಅಲ್ವಾ? ಈಗ ಈ 2 ಲೈನ್ಸ್ನ ಅಟ್ ಎ ಟೈಮಲ್ಲಿ ಪ್ರಾಕ್ಟೀಸ್ ಮಾಡೋಣ. ಕ್ಷೀರೋದನ್ವತ್ ಪ್ರದೇಶೇ ಶುಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ ಮಾಲಾ ಕ್ಲುಪ್ತಾಸನಸ್ಥ ಸ್ಫಟಿಕಮಣಿ ನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ. ಪರ್ಫೆಕ್ಟ್ ಅಲ್ವಾ? ಬನ್ನಿ ಥರ್ಡ್ ಲೈನ್ಗೆ ಹೋಗೋಣ. ಇದೂ ಈಸಿ ಇದೆ, ಬಟ್ ಬೇಗ ನಾಲ್ಗೆ ತಿರುಗಲ್ಲ. ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡೋರಿಗೆ ಟ್ರೈ ಮಾಡೋಣ, ಮಾಡೋದ್ರಲ್ಲೇನಿದೆ. ಶುಭ್ರೈ ರಭ್ರೈ ರದಭ್ರೈ ರುಪರಿವಿರ ಚಿತ್ತೈರ್ ಮುಕ್ತ ಪೀಯೂಷವಶ್ರೈ. ಇಲ್ಲಿ ಸ್ಟಾರ್ಟಿಂಗೆಲ್ಲ ಮಹಾಪ್ರಾಣನೇ ಇದೆ ಭಾನಲ್ಲಿ. ಇಲ್ಲಿ ಬಂದಿರೋ ಭಾ ಎಲ್ಲನೂ ಮಹಾಪ್ರಾಣನೇ, ಮಹಾಪ್ರಾಣವಾಗಿ ಪ್ರನೌನ್ಸ್ ಮಾಡಿ. ಶುಭ್ರೈ ರಭ್ರೈ ರದಭ್ರೈ ರುಪರಿವಿರ ಚಿತ್ತೈರ್ಮುಕ್ತ ಪೀಯೂಷವಶ್ರೈ. ಬರ್ತಿದೆ ಅಲ್ವಾ? ಶುಭ್ರೈ ರಭ್ರೈ ರದಭ್ರೈ ರುಪರಿವಿರ ಚಿತ್ತೈರ್ಮುಕ್ತ ಪೀಯೂಷವಶ್ರೈ. ಸೂಪರ್. ಬನ್ನಿ ಈಗ 3 ಲೈನ್ಸ್ ಹೇಳೋಣ. ಕ್ಷೀರೋದನ್ವತ್ ಪ್ರದೇಶಿ ಶುಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ ಮಾಲಾ ಕ್ಲುಪ್ತಾಸನಸ್ಥ ಸ್ಫಟಿಕಮಣಿ ನಿಭೈರ್ಮೌಕ್ತಿಕೈ ಮಂಡಿತಾಂಗಃ. ಭ್ರೈರಭ್ರೈರದಭ್ರೈರುಪರಿವಿರ ಚಿತ್ತೈರ್ಮುಕ್ತ ಪೀಯೂಷವಶ್ರೈ. ಓಕೆ, ಈಗ 4th ಲೈನ್. ಆನಂದಿನ ನೋಡಿ, ಆನಂದಿನ ಆನಂದಿನ ಪುನಿಯ ದರಿ ನಲಿನ ಗದಾ ಶಂಖ ಪಾಣಿರ್ಮುಕುಂದಃ. ಆನಂದಿನ ಪುನಿಯ ದರಿ ನಲಿನ ಗದಾ ಶಂಖ ಪಾಣಿರ್ಮುಕುಂದಃ. ಆನಂದಿನ ಪುನಿಯ ದರಿ ನಲಿನ ಗದಾ ಶಂಖ ಪಾಣಿರ್ಮುಕುಂದಃ. ಈಗ ಫಾಸ್ಟ್ ಮಾಡೋಣ. ಆನಂದಿನ ಪುನಿಯ ದರಿ ನಲಿನ ಗದಾ ಶಂಖ ಪಾಣಿರ್ಮುಕುಂದಃ. ಈಗ 4th ಲೈನ್. ಕ್ಷೀರೋದನ್ವತ್ ಪ್ರದೇಶಿ ಶುಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ ಮಾಲಾ ಕ್ಲುಪ್ತಾಸನಸ್ಥ ಸ್ಫಟಿಕಮಣಿ ನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ. ಶುಭ್ರೈರಭ್ರೈರದಭ್ರೈ ರುಪರಿವಿರ ಚಿತ್ತೈರ್ಮುಕ್ತ ಪೀಯೂಷವರ್ಷೈ. ಆನಂದಿನ ಪುನಿಯ ಧರಿನಲಿನ ಗದಾ ಶಂಖ ಪಾಣಿರ್ಮುಕುಂದಃ. ಈಗ 5th ಲೈನ್. ಭೂಪಾದವ್ಯಸ್ಯ ನಾಭಿ ವ್ರಿಯದ ಸುರ ನಿಲಶ್ಚಂದ್ರ ಸೂರ್ಯೌಚ್ಛ ನೇತ್ರೇ. ಭೂಪಾದವ್ಯಸ್ಯ ನಾಭಿ ವ್ರಿಯದ ಸುರ ನಿಲಶ್ಚಂದ್ರ ಸೂರ್ಯೌಚ್ಛ ನೇತ್ರೇ. ಭೂಪಾದವ್ಯಸ್ಯ ನಾಭಿ ವ್ರಿಯದ ಸುರ ನಿಲಶ್ಚಂದ್ರ ಸೂರ್ಯ ಉಚ್ಚ ನೇತ್ರೇ. ಈಗ ಸ್ವಲ್ಪ ಫಾಸ್ಟ್ ಮಾಡೋಣ. ಭೂಪಾದವ್ಯಸ್ಯ ನಾಭಿವ್ರಿಯದ ಸುರ ನಿಲಶ್ಚಂದ್ರ ಸೂರ್ಯ ಉಚ್ಚ ನೇತ್ರೇ. ನಮ್ಸಲ ಫೈನಲಿ. ಭೂಪಾದವ್ಯಸ್ಯ ನಾಭಿವ್ರಿಯದ ಸುರ ನಿಲಶ್ಚಂದ್ರ ಸೂರ್ಯ ಉಚ್ಚ ನೇತ್ರೇ.
ನೆಕ್ಸ್ಟ್ ಲೈನ್ ಕರ್ಣಾವಾಶ ಶಿರೋ ದ್ಯೌರ್ಮುಖಮಪಿ ದಹನೋ ಯಸ್ಯ ವಾಸೋಯಮಬ್ಧಿಃ. ಇನ್ನೊಂದ್ಸಲ ನೋಡ್ಕೊಳ್ಳಿ. ಕರ್ಣಾವಾಶ ಶಿರೋ ದ್ಯೌರ್ಮುಖಮಪಿ ದಹನೋ ಯಸ್ಯ ವಾಸೋಯಮಬ್ಧಿಃ. ಇನ್ನೊಂದ್ಸಲ ಕರ್ಣಾವಾಶ ಶಿರೋ ದ್ಯೌರ್ಮುಖಮಪಿ ದಹನೋ ಯಸ್ಯ ವಾಸೋಯಮಬ್ಧಿಃ. ಈಗ ಸ್ಟ್ಯಾನ್ಜಾ ಹೇಳೋಣ. ಕ್ಷೀರೋದನ್ವತ್ ಪ್ರದೇಶೇಷು ಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ ಮಾಲಾ ಕ್ಲುಪ್ತಾಸನಸ್ಥ ಸ್ಫಟಿಕಮಣಿನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ ಶುಭ್ರೈರಭ್ರೈರದಭ್ರೈರುಪರಿ ವಿರಚಿತೈರ್ಮುಕ್ತಪೀಯೂಷವಶ್ರೈಃ ಆನಂದೀನ ಪುನಿಯಾದರಿನಲಿನಗದಾ ಶಂಖಪಾಣಿರ್ಮುಕುಂದಃ ಭೂಪಾದವ್ಯಸ್ಯ ನಾಭಿವ್ರಿಯದ ಸುರನಿಲಶ್ಚಂದ್ರಸೂರ್ಯೌ ಚ ನೇತ್ರೇ ಕರ್ಣಾವಾಶ ಶಿರೋ ದ್ಯೌರ್ಮುಖಮಪಿ ದಹನೋ ಯಸ್ಯ ವಾಸೋಯಮಬ್ಧಿಃ. ಈಗ ನೆಕ್ಸ್ಟ್ ಲೈನ್ ಅಂತಸ್ತಂ ಯಸ್ಯ ವಿಶ್ವಂ ಸುರನರಖಗೋ ಭೋಗಿ ಗಂಧರ್ವದೈತ್ಯೈ. ನೋಡಿ, ಅಂತಸ್ತಂ ಯಸ್ಯ ವಿಶ್ವಂ ಸುರನರಖಗೋ ಭೋಗಿ ಗಂಧರ್ವದೈತ್ಯೈ. ಹೇಳೋಣ ರಾಗಬದ್ಧವಾಗಿ. ಅಂತಸ್ಥಂ ಯಸ್ಯ ವಿಶ್ವಂ ಸುರನರಖಗೋ ಭೋಗಿ ಗಂಧರ್ವದೈತ್ಯೈ. ಇನ್ನೊಂದ್ಸಲ. ಅಂತಸ್ಥಂ ಯಸ್ಯ ವಿಶ್ವಂ ಸುರನರಖಗೋ ಭೋಗಿ ಗಂಧರ್ವದೈತ್ಯೈ ಛಿತ್ರಂ ರಂ ರಮ್ಯತೆ ತಂ ತ್ರಿಭುವನವಪುಷಂ ವಿಷ್ಣುಮೀಶಂ ನಮಾಮಿ. ಇನ್ನೊಂದ್ಸಲ. ಚಿತ್ರಂ ರಂ ರಮ್ಯತೆ ತಂ ತ್ರಿಭುವನವಪುಷಂ ವಿಷ್ಣುಮೀಶಂ ನಮಾಮಿ. ರಾಗಬದ್ಧವಾಗಿ ಹೇಳೋಣ. ಚಿತ್ರಂ ರಂ ರಮ್ಯತೆ ತಂ ತ್ರಿಭುವನವಪುಷಂ ವಿಷ್ಣುಮೀಶಂ ನಮಾಮಿ. ಪರ್ಫೆಕ್ಟ್ ಆದ್ರಿ ಅಲ್ವಾ? ಈಗ ಕಂಪ್ಲೀಟಾಗಿ ಅಥ ಧ್ಯಾನಂ ಇಲ್ಲಿಂದ ಇಲ್ಲಿವರೆಗೂ ಒಂದ್ಸಲ ಪಾರಾಯಣ ಮಾಡೋಣ. ಜಾಯ್ನ್ ಆಗಿ. ಅಥ ಧ್ಯಾನಂ ಕ್ಷೀರೋದನ್ವತ್ ಪ್ರದೇಶೇಷು ಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ ಮಾಲಾ ಕ್ಲುಪ್ತಾಸನಸ್ಥ ಸ್ಫಟಿಕಮಣಿನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ ಶುಭ್ರೈರಭ್ರೈರದಭ್ರೈರುಪರಿ ವಿರಚಿತೈರ್ಮುಕ್ತಪೀಯೂಷವಶ್ರೈಃ ಆನಂದೀನ ಪುನಿಯಾದರಿನಲಿನಗದಾ ಶಂಖ ಪಾಣಿರ್ಮುಕುಂದಃ ಭೂಪಾದವ್ಯಸ್ಯ ನಾಭಿವ್ರಿಯದ ಸುರನಿಲಶ್ಚಂದ್ರಸೂರ್ಯೌ ಚ ನೇತ್ರೇ ಕರ್ಣಾವಾಶ ಶಿರೋ ದ್ಯೌರ್ಮುಖಮಪಿ ದಹನೋ ಯಸ್ಯ ವಾಸೋಯಮಬ್ಧಿಃ ಅಂತಸ್ಥಂ ಯಸ್ಯ ವಿಶ್ವಂ ಸುರನರಖಗೋ ಭೋಗಿ ಗಂಧರ್ವದೈತ್ಯೈ ಚಿತ್ರಂ ರಂ ರಮ್ಯತೆ ತಂ ತ್ರಿಭುವನವಪುಷಂ ವಿಷ್ಣುಮೀಶಂ ನಮಾಮಿ. ಇವತ್ತು ನಾನು ಹೇಳ್ಕೊಟ್ಟಿದ್ದು ನಿಮಗೆ ಈಸಿ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಯಾಕಂದರೆ ಲಾಂಗ್ ಗ್ಯಾಪ್ ಆಗಿತ್ತು, ನಾನು ಮತ್ತೆ ವಿಷ್ಣು ಸಹಸ್ರನಾಮ ಜೊತೆ ಬಂದಿರಲಿಲ್ಲ. ಯಾಕೋ ನಾನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಾಗ ಮೊನ್ನೆ ಹುಣ್ಮೆ ಆಯಿತು ಅಲ್ವಾ, ಹುಣ್ಮೆ ದಿನ ನಾನು ಪಾರಾಯಣ ಮಾಡಿದೆ. ಆಗ ನನಗೆ ಅನಿಸಿದೊಂದೇ, ಈ ಸ್ಟಂಜ ಕಷ್ಟ ಆಗ್ತಿರ್ಬೋದಲ್ವ, ಯಾಕೆ ಒಂದು ಸಲ ರಿವೈಸ್ ಮಾಡಿ ಕೊಡಬಾರ್ದು, ಈಸಿ ಆಗುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ವ್ಯೂವರ್ಸ್ಗೆ. ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಆಗಿ ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ಹೇಳಿಕೊಟ್ರೆ ಅವ್ರಿಗೆ ಪರ್ಫೆಕ್ಟಾಗಿ ಅವರು ಪಾರಾಯಣ ಮಾಡೋಕ್ಕೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಮತ್ತೆ ಇದೊಂದು ವಿಡಿಯೋ ಜೊತೆ ಬಂದೆ. ಆಮೇಲೆ ನಮ್ಮ ಚಾನಲಲ್ಲಿ ಜಾಯಿನ್ ಬಟನ್ ಬಂದಿದೆ, ದಯಮಾಡಿ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಶಿಪ್ ತಗೊಳ್ಳಿ. ಇದರಿಂದ ನಮ್ಮ ಚಾನಲ್ ಮೆಂಬರ್ಸ್ ನೀವು ಆಗ್ತೀರಾ ಅನ್ನೋ ಖುಷಿ ನನಗೆ. ಹಾಗಾಗಿ ಅದಾದಮೇಲೆ ನಾನು ವಿಷ್ಣು ಸಹಸ್ರನಾಮ ಹೇಳ್ಕೊಡ್ತಾ ಇರೋ ಟೈಮಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಇದನ್ನು ಅಷ್ಟು ನನಗೆ ತುಂಬ ಟೈಮ್ ತಗೊಂಡು ತುಂಬ ಡೀಪಾಗಿ ಹೇಳ್ಕೊಟ್ಟಿರಲಿಲ್ಲ ಅಂತ ನನಗೆ ಯಾಕೋ ಆ ಫೀಲಿಂಗ್ ಗಿಲ್ಟಿ.
ಹಾಗಾಗಿ ಇದೊಂದು ಸ್ಟ್ಯಾಂಜ ತೊಗೊಂಡು ಇದೊಂದು ಸ್ಟ್ಯಾಂಜ ಇಟ್ಕೊಂಡು ಇನ್ನೊಂದು ಕ್ಲಾಸ್ ಮಾಡಲೇಬೇಕು ಅಂತೇಳ್ಬಿಟ್ಟು ಅವತ್ತಿನ ವಿಡಿಯೋ ಮಾಡ್ತಾ ಇರೋದು. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಟಫ್ ಇದೆ ಅಲ್ವಾ, ಹಾಗಾಗಿ ಮತ್ತು ನಾನು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅದು ನೀವು ಏನು ಕಮೆಂಟ್ ಮಾಡ್ತೀರಾ, ಯಾವ ಸ್ಟ್ಯಾಂಜ ಕಷ್ಟ ಆಗಿದೆ ಅಂತ ಹೇಳ್ತೀರಾ, ಆ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ, ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೆ ನನ್ನ ವೀಡಿಯೋಸ್ನ ಶೇರ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದಗಳು.